ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಹೆಸರಾದ ಜಾತ್ರೆ ಇದು. ಈ ಜಾತ್ರೆಯ ರಥೋತ್ಸವ ನೋಡೋಕೆ ಲಕ್ಷ ಲಕ್ಷ ಜನ ಸೇರ್ತಾರೆ. ಈ ಜಾತ್ರೆಯ ಇನ್ನೊಂದು ವಿಶೇಷ ಅಂದ್ರೆ ಅದು ದಾಸೋಹ. ಈ ಜಾತ್ರೆಯಲ್ಲಿ ನಡೆಯೋ ಮಹಾದಾಸೋಹಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆ ಇದೆ. ಜೊತೆಗೆ ಈ ಬಾರಿಯ ದಾಸೋಹ ದಾಖಲೆ ಬರೆದಿದೆ. ಒಂದು ಕಡೆ ಕೊಪ್ಪರಕಿಯಲ್ಲಿ ರೆಡಿಯಾಗಿರೋ ಗೋಧಿ ಹುಗ್ಗಿ, ಇನ್ನೊಂದು ಕಡೆ ದಾಸೋಹದಲ್ಲಿ ಅಪಾರ ಪ್ರಮಾಣದ ಜನಸಾಗರ. ಭಕ್ತರಿಗೆ ಗೋಧಿ ಹುಗ್ಗಿ ನೀಡುತ್ತಿರೋ ಸ್ವಯಂ ಸೇವಕರು. ಇದು ಕೊಪ್ಪಳದ ಗವಿಮಠ ಜಾತ್ರೆಯಲ್ಲಿ ಕಾಣಸಿಕ್ಕ ದೃಶ್ಯ. ಗವಿಮಠದ ರಥೋತ್ಸವ ಹಿನ್ನೆಲೆ ಈ ಬಾರಿ 18 ದಿನಗಳ ಕಾಲ ದಾಸೋಹವಿತ್ತು. ಅನ್ನ ಅಕ್ಷರ ಆಧ್ಯಾತ್ಮಕ್ಕೆ ಹೆಸರಾಗಿರೋ ಗವಿಮಠದಲ್ಲಿ 8 ಕೊಪ್ಪರಕಿಯಲ್ಲಿ ಗೋಧಿ ಹುಗ್ಗಿ ರೆಡಿ ಮಾಡಲಾಗಿತ್ತು. 50 ಕ್ವಿಂಟಾಲ್ ಬೆಲ್ಲ, 25 ಕ್ವಿಂಟಾಲ್ ಗೋಧಿ, ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿ ಬಳಸಿ ನೂರಾರು ಬಾಣಸಿಗರು ಗೋಧಿ ಹುಗ್ಗಿ ತಯಾರಿಸಿದ್ರು. ಇಲ್ಲಿ ಸುಮಾರು 18ರಿಂದ 20 ಲಕ್ಷ ರೊಟ್ಟಿ, ಒಂದು 1400ರಿಂದ 1500 ಕ್ವಿಂಟಲ್ ಅಕ್ಕಿ, ಈಗ ಅದೇ ರೀತಿಯಾಗಿ ಒಂದು 300 ಕ್ವಿಂಟಲ್ ಬೇಳೆ, ಅನೇಕ ತರಕಾರಿಗಳು, ಹೀಗೆ ತರತರಹದ ಆಹಾರ ಪದಾರ್ಥಗಳು, ನಮ್ಮ ಸಿಹಿ ಪದಾರ್ಥಗಳು ಸಹಿತ ನಮ್ಮ ಪ್ರಸಾದ ನಿಲಯಕ್ಕೆ ತಲುಪಿದ್ವು. ಅದು ಬಂದಂಥ ಭಕ್ತರಿಗೆಲ್ಲ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ವಿ. ಇಂದು ಗೋಧಿ ಹುಗ್ಗಿ, ಅನ್ನ ಸಾರು ಸುಮಾರು 25ರಿಂದ 30 ಲಕ್ಷ ಜನ ಬಂದು ಹೋಗಿರ್ಬೋದು. ಈ ಬಾರಿ ಕೊಪ್ಪಳ ಗವಿಮಠದಲ್ಲಿ ಜಾತ್ರೆಗೂ 5 ದಿನ ಮೊದಲೇ ದಾಸೋಹ ಆರಂಭವಾಗಿತ್ತು. ಜನವರಿ 5ರಂದು ರಥೋತ್ಸವ ಇತ್ತು. ಆದರೆ ಜನವರಿ 1ರಂದೇ ದಾಸೋಹಕ್ಕೆ ಚಾಲನೆ ನೀಡಲಾಗಿತ್ತು. ಈ ಬಾರಿ ದಾಸೋಹದಲ್ಲಿ ಮೈಸೂರು ಪಾಕ್, ಜಿಲೇಬಿ, ರವೆ ಉಂಡೆ, ಶೇಂಗಾ ಹೋಳಿಗೆ, ಬೇಸನ್ ಉಂಡೆ ಹೀಗೆ ನಾನಾ ತರಹದ ಸಿಹಿ ಖಾದ್ಯಗಳನ್ನ ನೀಡಲಾಗಿದೆ. ಸುಮಾರು 20ರಿಂದ 30 ಲಕ್ಷ ಭಕ್ತರು ಪ್ರಸಾದ ಸೇವನೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಮೈಸೂರು ಪಾಕ್ ಅನ್ನೋ, ಜಿಲೇಬಿ, ರವಾ ಉಂಡಿ, ಬೇಸನ್ ಉಂಡಿ, ಇವತ್ತು 18 ದಿವಸದ ಲಾಸ್ಟ್ ಡೇ. ಇವತ್ತು ದಾಸೋಗ, ಇವತ್ತು ಗೋಧಿ ಹುಗ್ಗಿ ಸ್ಪೆಷಲ್ ಇರ್ತದೆ. ಇಲ್ಲೇ ಇದು ಸ್ಪೆಷಲ್ ಅನ್ನೋಕ್ಕಿಂತ ನಮ್ಮ ಗವಿಸಿದ್ದೇಶ್ವರದ ಇದು ಮಹಾಪ್ರಸಾದ. ಇವತ್ತಿಂದ ಜಾತ್ರೆ ಒಳಗೆ ಎಷ್ಟು ಜನ ಇರ್ತಾರಲ್ಲ ತೇರಿನ ದಿವಸ, ಅವತ್ತಿನ ದಿವಸ ಏನು ಜನ ಇರ್ತಾರೆ ಇವತ್ತಿನೂ ಆ ಪ್ರಸಾದನ ಸ್ವೀಕರಿಸಕ್ಕೆ ಜನ ಬಂದಿರ್ತಾರೆ ಇಲ್ಲೇ. ಕೊಪ್ಪಳದ ಗವಿಮಠದ ದಾಸೋಹಕ್ಕೆ ವಿದ್ಯುಕ್ತವಾಗಿ ತೆರೆ ಬಿದ್ದಿದೆ. ನಿರಂತರ 18 ದಿನಗಳಿಂದ ನಡೆದ ದಾಸೋಹ ಹೊಸ ದಾಖಲೆ ಬರೆದಿದೆ. ವರ್ಷದಿಂದ ವರ್ಷಕ್ಕೆ ಗವಿಮಠದ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಯಾವುದೇ ಸಣ್ಣ ಪುಟ್ಟ ಲೋಪವಿಲ್ಲದೆ ದಾಸೋಹ ನಡೆಯೋದು ವಿಶೇಷ. ಶರಣಪ್ಪ ಬಾಚುಲಾಪುರ, ನ್ಯೂಸ್ 18 ಕೊಪ್ಪಳ.